ಮನಿ ಗೇಮಿಂಗ್ ಅನ್ನ ನಿಷೇಧ ಮಾಡುವಂತ ಒಂದು ಐತಿಹಾಸಿಕ ಮಸೂದೆ. ಹಣ ಬಿಟ್ಟು ಆಡುವ ಎಲ್ಲ ಆನ್ಲೈನ್ ಗೇಮ್ಗಳು ಇನ್ನು ಕಡ್ಡಾಯವಾಗಿ ನಿಷೇಧವಾಗ್ತಾ ಇದೆ. ನಿಯಮವನ್ನ ಏನಾದರೂ ಉಲ್ಲಂಘಿಸಿದ್ರಿ ಅಂತಂದ್ರೆ 3 ವರ್ಷ ಜೈಲು ಶಿಕ್ಷೆ ಫಿಕ್ಸ್, ಭರ್ಜರಿ 1 ಕೋಟಿ ದಂಡ ಅನ್ನೋದನ್ನ ತಿಳಿಸಲಾಗಿದೆ. ಆನ್ಲೈನ್ ಗೇಮ್ ನಿಯಂತ್ರಣ ವಿಧೇಯಕ 2025 ಲೋಕಸಭೆಯಲ್ಲಿ ಪಾಸ್ ಆಗಿದೆ. ನೈಜ ಹಣ ಬಳಸಿ ಆಡುವ ಎಲ್ಲಾ ರೀತಿಯ ಆನ್ಲೈನ್ ಗೇಮ್ಗಳನ್ನು ನಿಷೇಧಿಸುವ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ 2025 ವಿಧೇಯಕವು ಬುಧವಾರ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಹೆಚ್ಚುತ್ತಿರುವ ಆನ್ಲೈನ್ ಗೇಮ್ ಚಟ, ಅಕ್ರಮ ಹಣ ವರ್ಗಾವಣೆ ಮತ್ತು ಆಪ್ಗಳ ಮುಖಾಂತರವಾಗಿ ನಡೆಯುತ್ತಿರುವ ಹಣಕಾಸು ವಂಚನೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ವಿಧೇಯಕ ಮಂಡಿಸಿ ಅಂಗೀಕಾರ ಪಡೆದುಕೊಂಡಿದೆ. ಈ ವಿಧೇಯಕವು ಆನ್ಲೈನ್ ಗೇಮ್ಗಳ ನಿರ್ವಹಣೆ, ವೇದಿಕೆ ಕಲ್ಪಿಸುವುದು, ಜಾಹೀರಾತು ಇವುಗಳ ಯಾವುದೇ ಹಣಕಾಸು ಸಂಸ್ಥೆಗಳ ಮೂಲಕ ಇಂತಹ ಗೇಮ್ಗಳಿಗೆ ಹಣದ ವರ್ಗಾವಣೆಯನ್ನ ನಿಷೇಧಿಸುತ್ತದೆ. ಹಾಗಿದ್ರೆ ವಿಧೇಯಕದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಆನ್ಲೈನ್ ಬೆಟ್ಟಿಂಗ್ ಜೂಜಾಟಗಳಿಗೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ. ಅಂದ್ರೆ ಈಗ ಫ್ಯಾಂಟಸಿ ಸ್ಪೋರ್ಟ್ಸು, ಪೋಕರು, ರಮ್ಮಿ ಮತ್ತು ಇತರೆ ಕಾರ್ಡ್ ಗೇಮ್ಸ್ ಸೇರಿ ಹಣ ಹಾಕಿ ಆಡುವಂತ ಎಲ್ಲಾ ರೀತಿಯ ಗೇಮ್ಸ್ಗಳನ್ನು ನಿರ್ಬಂಧಿಸಲಾಗ್ತಾ ಇದೆ. ಒಂದು ವೇಳೆ ಆರೋಪ ಸಾಬೀತಾಯ್ತು ನೀವು ಗೇಮ್ ಆಡಿ ಅಂತಂದ್ರೆ 3 ವರ್ಷ ಜೈಲು, 1 ಕೋಟಿವರೆಗೂ ದಂಡವನ್ನ ವಿಧಿಸೋಕೆ ಅವಕಾಶ ಇದೆ ಈ ಮಸೂದೆಯ ಪ್ರಕಾರ. ಆನ್ಲೈನ್ ಗೇಮ್ಸ್ ಜಾಹೀರಾತು ನೀಡುವವರಿಗೆ 2 ವರ್ಷ ಜೈಲು, 50 ಲಕ್ಷ ರೂಪಾಯಿ ದಂಡ, ಹಣಕಾಸು ವ್ಯವಸ್ಥೆ ಕಲ್ಪಿಸಿದ್ರೆ 3 ವರ್ಷ ಜೈಲು, 1 ಕೋಟಿವರೆಗೆ ದಂಡ, ಪದೇ ಪದೇ ಅಪರಾಧ ಎಸಗುವವರಿಗೆ 2 ಕೋಟಿವರೆಗೆ ದಂಡ, 5 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸೋಕೆ ಅವಕಾಶ ಇದೆ. ಇಲ್ಲಿ ಕೆಲ ವಿಚಾರಗಳಲ್ಲಿನ ಅಪರಾಧಗಳಿಗೆ ಜಾಮೀನು ರಹಿತ ಪ್ರಕರಣ ದಾಖಲಿಸೋಕು ಕೂಡ ಅವಕಾಶ ಅನ್ನೋದು ಇದೆ. ಏನಿದು ಮನಿ ಗೇಮಿಂಗ್ ಅಥವಾ ಮನಿ ಗೇಮಿಂಗ್ ನಿಷೇಧ ಯಾಕೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಹೌದು, ಇದಕ್ಕೆ ತುಂಬಾ ಜನ ಸ್ವಾಗತ ಮಾಡಿದ್ದಾರೆ. ಇಲ್ಲ, ಈ ಮಸೂದೆ ಯಾವಾಗ್ಲೂ ಜಾರಿಗೆ ಬರಬೇಕಾಗಿತ್ತು. ಇದು ಯಾವಾಗ್ಲೂ ಜಾರಿಗೆ ಬಂದಿದ್ರೆ ಒಂದಷ್ಟು ಜೀವಗಳು ಉಳ್ಕೊಳ್ತಾ ಇತ್ತು, ಒಂದಷ್ಟು ಮನೆ ಮಠಗಳು ಉಳ್ಕೊಳ್ತಾ ಇತ್ತು, ಆಸ್ತಿ ಪಾಸ್ತಿ ಉಳ್ಕೊಳ್ತಾ ಇತ್ತು ಅಂತ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ತರದೊಂದು ಸ್ಟ್ರಾಂಗ್ ಆದಂತ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು, ಯಾಕೆ ಈ ತರದೊಂದು ಮಸೂದೆಯನ್ನ ಜಾರಿಗೆ ತಂದ್ರು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಈ ಮನಿ ಗೇಮಿಂಗ್ ಅನ್ನೋದು ಮಕ್ಕಳು, ಯುವಕರಲ್ಲಿ ದೊಡ್ಡ ಮಟ್ಟದ ಚಟಕ್ಕೆ ಕಾರಣವಾಗಿ ಆತಂಕವನ್ನ ಮೂಡಿಸಿತು. ಪ್ರತಿ ವರ್ಷ ದೇಶದಲ್ಲಿ ಅಂದಾಜು 45 ಕೋಟಿ ಜನ ಗೇಮಿಂಗ್ ಮುಖಾಂತರವಾಗಿ 2,000 ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸ್ತಾ ಇದ್ರು. ಇಂಥ ಆಪ್ಗಳು ಅಕ್ರಮ ಹಣ ವರ್ಗಾವಣೆಯ ದೊಡ್ಡ ಜಾಲವಾಗಿ ಹೊರಹೊಮ್ಮಿದೆ. ದೇಶದ ಭದ್ರತೆ ಅಪಾಯ ತರುವಂತ ಶಂಕೆ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಮನಿ ಗೇಮಿಂಗ್ ಆಟಗಳನ್ನು ನಿಷೇಧಿಸುವ ಆನ್ಲೈನ್ ಗೇಮ್ಗಳ ಮೇಲೆ ನಿಯಂತ್ರಣ ಕಠಿಣ ಕಾಯ್ದೆ. ಈ ಕಾಯ್ದೆ ಅನ್ವಯ ಆನ್ಲೈನ್ ಗೇಮ್ ನಿರ್ವಹಣೆ, ವೇದಿಕೆ ಕಲ್ಪಿಸುವುದು, ಜಾಹೀರಾತು ಪ್ರಸಾರ ಇದೆಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧ. ಯಾವುದೇ ಹಣಕಾಸು ಸಂಸ್ಥೆಗಳು ಇಂಥ ಗೇಮಿಂಗ್ ಆಪ್ಗಳ ಹಣದ ವರ್ಗಾವಣೆಯ ಕಾಯ್ದೆಯನ್ನ ಪೂರ್ಣ ನಿಷೇಧಿಸುತ್ತೆ ಅನ್ನೋದನ್ನ ಹೇಳಲಾಗಿದೆ. ಆನ್ಲೈನ್ ಗೇಮ್ ನಿಷೇಧದಿಂದ 2 ಲಕ್ಷ ಉದ್ಯೋಗಗಳು ಇದೀಗ ನಷ್ಟ ಆಗಿರೋದು. ಒಂದು ಪ್ಲಸ್ ಪಾಯಿಂಟ್ ಅನ್ನು ನಾವು ಇಲ್ಲಿವರೆಗೂ ನೋಡಿದ್ವಿ, ಇದರಿಂದ ಏನೆಲ್ಲ ಪ್ಲಸ್ ಪಾಯಿಂಟ್ ಇದೆ ಅಂತ. ಅಟ್ ದ ಸೇಮ್ ಟೈಮ್ 2 ಲಕ್ಷ ಉದ್ಯೋಗಗಳು ನಷ್ಟ ಆಗಿದೆ ಅನ್ನೋದು ನಿಜವಾಗ್ಲೂ ಕೂಡ ಆಘಾತಕಾರಿ. 200 ಕಂಪನಿಗಳು ಇದರಿಂದ ಬಂದ್ ಆಗ್ತಾ ಇರೋದು, ಇದರಿಂದ ಸುಮಾರು 2 ಲಕ್ಷ ಉದ್ಯೋಗಗಳು ನಷ್ಟ ಆಗಿದೆ. ಸೊ ಇನ್ನು ಬೆಟ್ಟಿಂಗ್ ನಿಂದ ಜನರಿಗೆ 20,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. 45 ಕೋಟಿ ಜನ ಗೇಮ್ ಚಟದಿಂದ ಬಾಧಿತ. ಹೀಗಾಗಿ ಇವುಗಳ ನಿಷೇಧವನ್ನ ಮಾಡಿರೋದ್ರಿಂದ 20,000 ಕೋಟಿ ಅಂದ್ರೆ ಆಲ್ರೆಡಿ ಹೂಡಿಕೆ ಮಾಡಿದ್ರಲ್ಲ 20,000 ಕೋಟಿ ನಷ್ಟ ಆಗಿದೆ.